ಸರಿ ನೋಡಿ, ಇದೆ ಸಿಮಿಲರ್ ಇದೆ. ಅವ್ನು ಹೇಳ್ದಂಗೆ ಐತಿ, ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನು ಮಾಡ್ಬೇಕೀಗ? ನಾನು ಎಬಿಸಿಡಿ ಬರ್ಬೇಕಷ್ಟೇ. ಮಾತಾಡಿದ್ರೆ ಹೇಳ್ತು. ಎಕ್ಸಾಮ್ ಇವತ್ತಷ್ಟು ಫಸ್ಟ್ ಇಂದ ಬರ್ಕೊಳ್ರಿ. ಇದೇ ಥರ ಬೇಕಾದಷ್ಟು ಕ್ವಶನ್ ಬರ್ತಾವೆ, ಇದ್ರ ಮೇಲೆನೆ ಹೆಲ್ಪ್ ಆಗುತ್ತೆ. ಆಯ್ತಾ? ಸುಮ್ಮನೆ ಹಿಂಗೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಇದು ಬರ್ಕೊಂಡ್ರೆ ನಿಮಗೆ ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆನ್ಸರ್ ಏನಂತ. ಇದೆಷ್ಟನೇ ಅಕ್ಷರ? ಇದೆಷ್ಟು? ಅಷ್ಟೇ. ಇಲ್ಲಿಂದ ಉಲ್ಟಾ ಎರಡನೇದು ಈ ಥರ ಮಾಡಿದ್ದೆ ನಾವು ಆಲ್ರೆಡಿ ಮಾಡಿದ್ದೇವೆ ಅಷ್ಟೇ. ಇಲ್ಲಿ ಬಂದು ಮಾಡಲ್ಲ. ನೆಕ್ಸ್ಟ್ ಇದು ಐದನೇದ? 1 2 3 4 5. ಈ ಎಷ್ಟನೇದು? 1 2 3 4 5. ಹೀಗೆ ಈ ಮ್ಯಾಚ್ ಆಗಿದೆ. ನೆಕ್ಸ್ಟ್ ಎನ್ 1 2 3 4 5 6 7 8 9 10 11 12 13 14. 14ನೇ ಅಕ್ಷರ ಇದು. ಇಲ್ಲೇನಿದೆ? ಎಂ ಇದೆ. ಉಲ್ಟಾ 1 2 3 4 5 6 7 8 9 10 11 12 13 14. ಅಷ್ಟೇ. ಬರ್ಕೊಡೆ ಫಸ್ಟ್ ನೋಡು, ಆಮೇಲೆ ಬರ್ಕಂತೆ. ನೀನೇ ಕೈ ತೆಗಿ, ಪೆನ್ ಕೆಳಗಿಡ, ಅಟ್ಟು ಕುತ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತೆ ಬರೀತೆ ಅಂತ. ಗೊತ್ತಾಯ್ತಾ? ಇದು 14, ಉಲ್ಟಾ ಮಾಡಿದ್ರೆ ಇದು 14. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಅಲ್ಲಿ ಜಿ ಕೊಟ್ಟಿದ್ದಾನೆ. 1 2 3 4 5 6 7. ಇಲ್ಲಿಂದ 1 2 3 4 5 6 7. ಟಿ ಬರ್ಬೇಕು ಇಲ್ಲಿ. ಟಿ ಇದೆ. ಇಲ್ಲಿ ಎ, ಇಲ್ಲೇನು ಬರಬೇಕು? ಜೆಡ್. ಕರೆಕ್ಟಾ? ಇಲ್ಲಿ ಏನಿದೆ? ಎ ಆದ್ಮೇಲೆ ಎಲ್ ಇದೆ. 2 4 6 8 10 12ನೇದು. ಉಲ್ಟಾ 2 4 6 8 10 12. ಓ ಇರ್ಬೇಕು ಇಲ್ಲಿ. ಓ ಇದೆ. ಆಯ್ತಾ? ಸೊ ಬೆಂಗಳೂರಿಗೆ ಇದು ಮ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ಶಿವಮೊಗ್ಗಕ್ಕೆ ಏನು ಮ್ಯಾಚ್ ಆಗುತ್ತೆ? ಇದು ಊರ ಹೆಸರು ಹೇಳಿದಿರಾ? ಶಿವಮೊಗ್ಗ ಅಂತ. ಹಾ, ಇದು ಡಿಸ್ಟಿಕ್. ಹೇಳಿ, ಯಾವ್ದು ಬರ್ತದೆ ಮ್ಯಾಚ್ ಆಗೋದು? ಸಿ ಮ್ಯಾಚ್ ಆಗುತ್ತಾ? 2 4 6 8 10 12 13 14 15 16 17 18 19. ಹೆಚ್ಚು 19. 2 4 6 8 10 12 14 16 18 19. ಹಾಗಾಗಿ ಇಲ್ಲಿ ಏನಾಯ್ತು? ಫಸ್ಟ್ನೇದು ಹೆಚ್ಚು. 2 4 6 8. ಇದು 8 ಹೇಳ್ತಾನೆ. ಇದು 19, ಇದು 19. ಇಲ್ಲಿ ವೈ ಇಲ್ಲ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ಚಿದೆ. ಹಂಗಾಗಿ ಇದು ಡೈರೆಕ್ಟ್ ರಿಜೆಕ್ಟ್. ಕ್ಲಿಯರಾ? ಫಸ್ಟ್ ಒಂದು ಅಕ್ಷರದಿಂದ ನಮಗೇನು ಗೊತ್ತಾಯ್ತು? 1 ರಾಂಗ್ ಅಂತ ಕ್ಲಿಯರ್ ಆಯ್ತು. ಸೊ ಫಸ್ಟ್ ಹೆಚ್ ಬರ್ತಾ ಇದೆ 3, ನಾವು ಹಂಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಅಕ್ಷರ ಹೋದ ತಕ್ಷಣ 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನಿದೆ? ಹೆಚ್ಚಿದೆ. ಹೆಚ್ಚು ಎಷ್ಟು? 8. ಉಲ್ಟಾ ಬಂದರೆ ಎಷ್ಟನೇದು? 1 2 3 4 5 6 7 8. 8 ಎಸ್ ಇದೆ. ಎಸ್ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಎರಡನೇ ಅಕ್ಷರದಲ್ಲಿ ನಿನಗೆ ಡೌಟ್ ಕ್ಲಿಯರ್ ಆಗಿಲ್ಲ. ಆಯ್ತಾ? ನಾವು ಎರಡನೇದ್ರಲ್ಲಿ ಚೇಂಜ್ ಆಗುತ್ತೆ ಅನ್ಕೊಂಡು ಚೇಂಜ್ ಆಗಿಲ್ಲ. ಈ 3ರಲ್ಲಿ ಹಂಗೆ ಗಮನಿಸಿ ನೋಡ್ರಿ, ಹೆಂಗೈತೆ? ಎಚ್ ಎಸ್ ಎಚ್ ಎಸ್ ಎಚ್ ಎಸ್ ಇದೆ. ಇಲ್ಲಿ ಎನ್ ಸಿ ಇದೆ, ಇಲ್ಲಿ ಎನ್ ಆರ್ ಇದೆ. ಇದು ಟೀನಾ? ಎಲ್ಲಿ ಬರ್ತಿದೆ? ಎಸ್ ಎಚ್ ಎಮ್ ಓ ಜಿ. ಏನು ನಿಂತಿಲ್ಲ, ಪ್ರಾಬ್ಲಮ್ ಏನಿದೆ? ಕಾಣ್ತಾ ಇರ್ತಾನೆ ಇಟ್ಟಿದಾಗ. ಏನು ಇನ್ಮೇಲೆ ಕ್ವಾಂಟಿಟಿ ಕಮ್ಮಿ ಮಾಡು, ಊಟ ಮಾಡೋದು. ಓಕೆ,
ಇದು ಜಾಸ್ತಿ ಆಗ್ಬಿಟ್ರೆ ಇದು ಓಡಲ್ಲ, ಕಮ್ಮಿ ಮಾಡಬೇಕು. ತಿನ್ನೋದು ಕಮ್ಮಿ ಮಾಡಿದ್ರೆ ತಲೆ ಓಡ್ತದೆ. ಗೊತ್ತಾಯ್ತಾ? ಮಧ್ಯಪ್ರದೇಶ ಫುಲ್ ಆದ್ರೆ ಉತ್ತರ ಪ್ರದೇಶ ಡೌನ್ ಆಗ್ಬಿಡ್ತದೆ. ಗೊತ್ತಾಯ್ತಲ್ಲ? ಹಂಗೆ. ಇಲ್ಲಿ ಎಚ್ ಎಸ್ ಇದೆ, NGNR ಈ ಎರಡು ಅಕ್ಷರ ನೆಕ್ಸ್ಟ್ ಯಾವ್ದು ಮ್ಯಾಚ್ ಆಗುತ್ತೆ, ಎರಡರಲ್ಲಿ ಒಂದು ಮ್ಯಾಚ್ ಆಗುತ್ತೆ, ಇದಾಗಲ್ಲ. ಅನುಮಾನನೇ ಇಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಎಷ್ಟು ತನಕ ಕ್ವಶನ್ ನೋಡ್ಕೊಂಡ್ ಬಂದಿರೋದೆಲ್ಲ ಮಾಡಿರೋದು ಹಂಗೇನೆ. ಮೂರನೇ ಅಕ್ಷರ ಎರಡು ಇರುತ್ತೆ, ಎರಡು ಆಪ್ಷನ್ ಇರ್ತದೆ. ಹಂಗಾಗಿ ಇದ್ರ ಇರ್ಬೇಕು, ಇದು ಇರ್ಬೇಕು. ಇದು ಡೈರೆಕ್ಟ್ ಈಗ ಕ್ಯಾನ್ಸಲ್ ಮಾಡಕ್ಕೂ ಬರಲ್ಲ, ಯಾಕಂದ್ರೆ ನಮಗೆ ಗೊತ್ತಿಲ್ಲ ಇದು ಹೌದು ಅಲ್ಲ ಅಂತ. ಹಂಗ ನಾವು ತೀರ್ಮಾನ ತಗೊಳೋದು ಬೇಡ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಹೋಗೋಣ. ಐ ಎಷ್ಟನೇ ಅಕ್ಷರ? 2 4 6 8 9. 1 2 3 4 5 6 7 8 9 9. ನಿಮಗೆ ಅಕ್ಷರಗಳು ಬಾಯಟ್ ಆಗ್ಬೇಕು, ಇಲ್ಲಿ ಅಷ್ಟು ಟೈಮ್ ಹೋಗಲ್ಲ. ಐ ಅಂದ ತಕ್ಷಣ 9, ನೆಕ್ಸ್ಟ್ ಜೆ ಅಂದ್ರೆ 10. ಆ ಥರ ನೀವು ಪ್ರಾಕ್ಟೀಸ್ ಮಾಡಿ ಬಾಯಟ್ ಮಾಡ್ಕೊಂಡ್ರೆ ನೀವು ಹಿಂಗೆ 1 2 1 2 ಅಂತ ಎಣಿಸಿ ಒಂದೊಂದು ಕ್ವಶನ್ಗೆ 1 ನಿಮಿಷ ವೇಸ್ಟ್ ಮಾಡೋಷ್ಟು ಟೈಮ್ ಸಾಕಾಗಲ್ಲ. ಟಕ್ಕನಾಗಿ ಗೊತ್ತಾಗಬೇಕು. ಜೆಡ್ ಅಂದ್ರೆ 26, ವೈ ಅಂದ್ರೆ ಎಷ್ಟು 25, ವಿ ಅಂದ್ರೆ ಎಷ್ಟು 24. ಹಂಗೆ ಸ್ವಲ್ಪ ಮೆಮೊರಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಕೋನು ಉಲ್ಟ ನಿನ್ ಪಕ್ಕದಾಗಿರಲ್ಲ, ನಿನ್ ಪಕ್ಕದಾಗ ಅವನಿದಾನ, ಬೇಡ ಬಿಡು ಹೋಗ್ಲಿ. ಅವನೇ ನೋಡಲ್ಲ, ಅಲ್ಲೇ ನೋಡ್ತಾ ಇದೆ. ಎಲ್ಲ 2 ಅಕ್ಷರ ಎಲ್ಲ ಆಗ್ಲೇ ಓಡಿಸಿದ್ದೀನಿ, ಮತ್ತೆ ಓಡಿಸ್ತಾನೆ. ನೀನೇನ್ ಮಾಡ್ತಿದ್ದೆ? ಪೆನ್ನ ಇಡ ಕೆಳಗೆ ಪೆನ್ನು. ಅವನಿಗೆ ಬೈಲಿಲ್ಲ, ಅವ್ನು ಪೆನ್ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಬೈಲಿಲ್ಲ ಅವ್ನಿಗೆ. ನೆಟ್ಟಿ ಕುತ್ಕೊಂತ ಏನೋ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇರ್ತೆ, ಏನೋ ಮಾಡ್ತೀರಾ. ಏನೇ ಸಲ ತಾನೆ ಇಂಟ್ರೆಸ್ಟ್ ಇಲ್ಲ ಹೊರಗೆ ಹೋಗು, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ. ಏನೋ ಮಾಡ್ತಾ ಇರೋದು ಕ್ಲಿಯರ್ ಆಯ್ತಲ್ಲ? ಈಗ 9 ಇಲ್ಲಿ ನಾವು ಸ್ಟ್ರೈಟ್ ಆಗಿ ಬಂದಾಗ 9 ಬರ್ತಾ ಇದೆ. ಉಲ್ಟಾ ಬಂದ್ರೆ 9 ಯಾವುದು? 1 2 3 4 5 6 7 8 9 ನೋಡ 6 ಇಲ್ಲಿದೆ. ಹಿಂಗಾಗಿ ಇವೆರಡು ಕ್ಯಾನ್ಸಲ್. ನಾವು ಅನ್ಕೊಂಡಿದ್ದು ಬೇರೆ, ಇಲ್ಲಿ ಬಂದಿರೋದು ಬೇರೆ. ಅವನೇ 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 ಅವನಲ್ಲ, ಅವನ ಹತ್ರ ಏನ್ ಮಾತಾಡ್ತೀನಿ ಇಲ್ಲಿ ನೋಡು. ಎನ್ ಬರುತ್ತೆ ಅನ್ಕೊಂಡ್ವಿ, ಯಾಕಂದ್ರೆ ಇಲ್ಲಿ ಇಲ್ಲಿ ಎರಡು ಕಡೆ ಎನ್ ಇದೆ. ಆಯ್ತಾ? ಇಲ್ಲಿ ಆರ್ ಬಂದಿದೆ, ಹೀಗಾಗಿ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೀನೆ ನೆಕ್ಸ್ಟ್ ನೋಡೋಣ. ಎನ್ ಇದೆ ಇಲ್ಲಿ. ಎಂ ಎಷ್ಟನೇ ಅಕ್ಷರ? 1 2 3 4 5 6 7 8 9 10 11 12 13. 1 2 3 4 5 6 7 8 9 10 11 12 13. ಕರೆಕ್ಟಾ? ನಾವು ಮುಂದುವರಿಯೋದೇನು ಬೇಕಾಗಿಲ್ಲ, ಇದೆ ಆನ್ಸರ್ ಅಷ್ಟೇ. ನೋಡಿ, ಇಲ್ಲಿ ನಮಗೆ ಇನ್ನ ಟೈಮು ಸೇವ್ ಆಯ್ತು, 2 ಆಪ್ಷನ್ ಆಗ್ಲಿಲ್ಲ. ಡೈರೆಕ್ಟ್ ಆಗಿ ನಮಗೆ ಆರ್ ಇರೋದ್ರಿಂದ ಎನ್ ಮೇಲೆ ನಮಗೆ ತೆರವಿಲ್ಲ. ಮತ್ತೆ ಇನ್ನೊಂದ್ಸರಿ ಲೆಕ್ಕ ಮಾಡಬೇಕು.